ನಮ್ದು ಒಂದು ಇವತ್ತು ಸಮಸ್ಯೆಗೆ ಪರಿಹಾರ ಸಿಕ್ತ್ರಿ. ಅದು ಅಲ್ಲಿ ನೋಡ್ರಿ ಆಲಿಯಾ, ಇದು ನೋಡ್ರಿ ರೊಟ್ಟಿ ಮುಟ್ಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ನೋಡ್ರಿ ಇಲ್ಲಿ ನಿನ್ನೆ ತೊಗೊಂಬಂದಿದ್ದೆ ಅಲ್ರಿ ಬೆಳ್ಳುಳ್ಳಿ ಸುಲಿಯಾಕತ್ತೀನಿ ರೀ, ಹೊರಗೆ ಕೂತ್ರಿ. ಈಗ ನೇಹಾ ಸಾಲಿದಿಂದ ಬಂದಾಳ್ರಿ. ಬರೀ ಈಗ ವಿಡಿಯೋ ಕಂಟಿನ್ಯೂ ಮಾಡೋದ್ರಿ. ಇದು ನೋಡ್ರಿ, ಇದು ನಿನ್ನೆ ತೊಗೊಂಬಂದಿದ್ದೆ ಅಲ್ರಿ. ಇದು ಇಲ್ಲೇ ಕೂತು ಹೊರಗೆ ಕೂತು ಸುಲಿಯಾಕತ್ತೀನಿ ನೋಡ್ರಿ. ಈ ಚಾಪಿ ಹಾಸ್ಬೇಕಂದ್ರಿ, ಚಾಪಿಯಲ್ಲಿ ಕಾಟದ ಮೇಲೆ ಹಾಸ್ಬಿಟ್ಟಾರಿ. ಮತ್ತು ಇಲ್ಲೇ ಕೂತೀನಿ ರೀ. ಈಗ ನನಗೆ ಆಲಿಯಾ ನಗಸಾಕತ್ತಿದ್ದಳ್ರಿ, ಏನು ಮಮ್ಮಿ ಏನು ಮರ ಕೂತೇನೋ, ಹಿಂಗ್ಯಾಕೆ ತಾಟೆಲ್ಲ ಹಿಡ್ದು ಕೈಯಾಗ ಅಂಥೇಳಿ ನನಗೆ ಭಾಳ ಲಗು ಬರಾಕತ್ತಿದ್ರಿ. ಅದಕ್ಕೆ ಸುಮ್ಮನೆ ಕೂತೇರಿ. ಅದಕ್ಕೆ ವಾಯ್ಸ್ ಓವರ್ ಕೊಡಾಕತ್ತೀನಿ ರೀ. ಆಕಿಗೆ ಬೈದಿರಿ ನಾ ಸ್ವಲ್ಪ. ನೋಡ್ರಿ ಏನು ಮರ ಕೂತೇನೆ ಹಂದಂಗೆ ಕೂತಿಲ್ಲ ಮಮ್ಮಿ ಹೊರಗೆ ಅಂತ ಅಲಾಗತ್ತಿದ್ದಳ್ರಿ. ಇವಾಗ ನೋಡಿ ಫ್ರೆಂಡ್ಸ್, ಮಮ್ಮಿ ಬೆಳ್ಳುಳ್ಳಿ ಸುಲಿಯಾತಾಳ ನೋಡ್ರಿ. ಮಮ್ಮಿ ಯಾಕಿದು ಖಾರಕ್ಕ ಮಸಾಲೆ ಖಾರ ಮಾಡಕ್ ಬೇಡ, ಹಂಗೆ ಇಡೋದು. ಇಲ್ಲ ಹುಡುಗ ಹಾಕಿದೆಲ್ಲ ಚಲೋ ಆಗ್ತಿಲ್ಲ. ಮಸಾಲೆ ಹಾಕಿ ಗಟ್ಟಿ ಆಗ್ತದೆ. ಹುಡ್ಕೊಳಕತ್ತಿದ್ದೆ ಮತ್ತೆ ಆಕಿ ಪಾಪ ತಗೋಬೇಕಲ್ಲ, ಹುಡ್ಕೊಂಡ್ ಬಾ ಕಸ ಅಂಜಿಗೆ ಬತ್ ಜಾತ್ರೆ ಬಂಟೇನು. ಹಾಂ ಹೊಂಟೀನಿ, ಗುರುವಾರ ದಿವಸ ಜಾತ್ರೆ. ಅಲ್ಲಿ ನೋಡ್ರಿ ಆಲಿಯಾ ಹೊಸ ಕಸಬಾರಿಗೆ ತೊಗೊಂಬಂದಿದ್ದೀವಲ್ರಿ. ಅದು ಇದು ಮಾಡಾಕತ್ತಾಳ್ರಿ, ಅದ್ರೊಳಗೆ ಇದು ಇರ್ತಿತ್ತಲ್ರಿ, ಹೊಟ್ಟೆ ಮನೆ ಇರ್ತಿತ್ತಲ್ರಿ, ಅದು ಜಾಡ್ಸಾಕತ್ತಾಳ ನೋಡ್ರಿ. ಅಲ್ಲಿ ಈಕಿ ಮುರಿತಾಳ. ತಗೊಂಬಾರ ಕಟ್ಟಿ. ಈಗ ಅಡುಗೆ ಅಂತ್ರಿನ ಏನೂ ಇಲ್ಲ ರೀ. ಏನು ಮಾಡಬೇಕು ಅಡುಗೆನೂ ಗೊತ್ತಾಗತ್ತಿಲ್ಲ. ಹಾಗಾಗಿ ರೊಟ್ಟಿನೇ ಮಾಡ್ತೀನಿ ರೀ. ಸ್ವಲ್ಪ 4 ರೊಟ್ಟಿ ಮಾಡ್ತೀನಿ ರೀ. ಸ್ವಲ್ಪ ಚಟ್ನಿ ಮಾಡಿಬಿಡ್ತೀನಿ ರೀ, ಹಸಿಮೆಣ್ಸಿನ್ಕಾಯಿ ಚಟ್ನಿ. ಚಹಾ ಕುಡ್ದೇವ್ರಿ, ನಾನು ನೇಹಾ ಚಹಾ ಕುಡ್ದು ಅಲ್ಲಿಟ್ಟು ನೋಡ್ರಿ ಬಾಬಾಣಿ. ಈಗ ನೋಡ್ರಿ 4 ರೊಟ್ಟಿ ಮಾಡ್ತೀನಿ ರೀ. 4 ರೊಟ್ಟಿ ಮಾಡಿ ಸ್ವಲ್ಪ ಮುಟ್ಗಿ ಮಾಡ್ತೀನಿ ರೀ. ಜೋಳದ ಮುಟ್ಗಿ ಅಂತಾರಲ್ಲ, ಅದು ಮಾಡ್ತೀನಿ ರೀ. ಹಾಯ್, ಈಗ ನೋಡ್ರಿ ರೊಟ್ಟಿ ಮಾಡಾಕತ್ತೀನಿ. ಇದ್ರಾಗ ಜೋಳದ ಹಿಟ್ಟು ಚಾಣಿಸ್ಕೊಳಕತ್ತಂತ ಇದ್ರಾಗ. ಬಿಸ್ಕೊಂಬಂದು ಹಾವಿ ಬಂದ್ ಮಾಡಿದ್ರು. ಹಾಂ, ನಾ ಮತ್ತು ಅಂಕಲ್ ತೆಗೆದುಕೊಡ್ರಿ, ಇಲ್ಲಿ ಮುಂಜಾನೆ ಬಂದಿದ್ರ ಈಗ ಚಪಾತಿ ಮಾಡಿದ್ರಿ, ನಿಮ್ಗೆ ನಾನು ಕೊಟ್ರಿ. ಆಯ್ತಾ. ಈಗ ರೊಟ್ಟಿ ಮಾಡಕ್ಕೆ ನಾನು ಸ್ವಲ್ಪ ಯಾಕೆ ಚಾಲು ಆಗಲ್ಲಾಗಿತ್ತು, ಸ್ವಲ್ಪ ನೀರು ಬಿಸಿ ಮಾಡಾಕ್ತೀನಿ ರೀ. ರೊಟ್ಟಿ ಮಾಡಕ್ಕೆ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡೆ ಮಾಡ್ತೀನಿ ರೀ. ಎಲ್ಲಿ ಮೊಬೈಲ್ ಇಡಕ್ಕೆ ಜಾಗ ಇಲ್ರಿ, ಮತ್ತೆ ಹಿಡ್ಕೊಂಡು ನಿಂದ್ರಕ್ಕೂ ಇಲ್ಲಿ ಯಾರೂ ಇಲ್ರಿ. ಈಗ ನೋಡ್ರಿ ನೀರು ಬಿಸಿ ಮಾಡಕ್ಕೆ ಇಟ್ಟೀನಿ ರೀ. ರೊಟ್ಟಿ ಮಾಡಕ್ಕೆ ಇಷ್ಟೇ ಹಿಟ್ಟು ತೊಗೊಂಡೇನಿ ನೋಡ್ರಿ, ಇಷ್ಟೇ ಹಿಟ್ಟು ಸಾಕ್ರಿ. ರೊಟ್ಟಿ ಮಾಡಲ್ರಿ, ರೊಟ್ಟಿ ಮುಟ್ಗಿ ಮಾಡ್ತೀನಿ ರೀ. ಸ್ವಲ್ಪ ಹೊಟ್ಟಿ ಅದನ್ನು ಸಾಕತ್ರ ಕಡಿಮೆ ಆಗ್ತೈತ್ರಿ. ನಿನ್ನೆ ಪರ್ಶಿವ ರಸ ತೊಗೊಂಬಂದಿದ್ದೆ ಅಲ್ರಿ, ಅದು ಕಟ್ಟಿಗೆ ಸರಿನ ಕೊಟ್ಟಿಲ್ರಿ. ಕಟ್ಟಿಗೆ ಒಂಕಡಿ ಇದ್ದಿದ್ದು ಕೊಟ್ಟಾನ್ರಿ. ಅದು ನಾನು ರಾತ್ರಿ ಆಗಿತ್ತು ಅಂತ ಹೇಳಿ ಗಡಬಡ್ದ ಹಂಗೆ ತೊಗೊಂಬಂದೀನಿ ರೀ. ರೊಕ್ಕ ಕೊಟ್ರು ಇಂಥ ವಸ್ತು ನನಗೆ ಸಿಗ್ತಾವ್ರಿ. ಅವು ಇದೆ ಅಂತಿಲ್ರಿ, ಯಾವ್ದು ಬೇಕಾದರೂ ಏನಾರು ತೊಗೊಲಿರಿ, ಏನೇ ಒಂದು ವಸ್ತು ತೊಗೊಂಡ್ರು ಅದು ನನಗೆ ಇಷ್ಟನೇ ಆಗಲ್ರಿ. ಸುಮ್ಮನೆ ಇಟ್ಕೊಳ್ಳೋದು, ಮತ್ತೇನು ಮಾಡೋದ್ರಿ. ತೋರಿಸ್ತೀನಿ ಅಂದ್ರೆ ನಿಮ್ಮ ಕಟ್ಟಿಗೆ ಇದು ಸ್ಟೇಟ್ ಇಲ್ರಿ. ನೋಡ್ರಿ ಹ್ಯಾಂಗ ಐತ್ರಿ, ಒಂದು ಕಡೆಗೆ ಸ್ಟೇಟ್ ಇಲ್ರಿ. ಇದು
ಕಾಣ್ಸಾಕತ್ತಿರ್ಬೇಕಲ್ರಿ, ಸ್ಟೇಟ್ ಇರ್ಬೇಕ್ರಿ, ಅದು ಸ್ಟೇಟ್ ಇಲ್ರಿ, ಇಲ್ಲಿ ನೋಡ್ರಿ. ಈಗ ನೀರು ಬಿಸಿ ಆಗಿತ್ರಿಪ್ಪ, ರೊಟ್ಟಿ ಮಮ್ಮಿ ಮತ್ತೆ ಹೊಡೆದ ನೋಡಕ್ಕಿ ಅದ್ರಲ್ಲೇನೆ ನೋಡ್ರಿ. ಇಲ್ಲಿ ರೊಟ್ಟಿ ಹಿಟ್ಟನ್ನ ಹಾಕ್ಕೊಂಡಿನಿ. ಈಗ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಲ್ರಿ, ರೊಟ್ಟಿ ಮುಟ್ಗಿ ಮಾಡ್ತೀನಿ ರೀ. ಬರೀ ಬಾಯಿ ರೊಟ್ಟಿ ಬರಾಕತ್ತೈತ್ರಿ. ರೊಟ್ಟಿ ಇಲ್ರಿ, ಸಾರಿ, ರೊಟ್ಟಿ ಮುಟ್ಗಿ ಮಾಡ್ತೀನಿ ರೀ. ಅಂದ್ರೆ ಅದನ್ನು ಸೇಮ್ ರೊಟ್ಟಿ ಮಾಡ್ದಂಗೆ ಮಾಡ್ತಾರಲ್ರಿ, ಅದಕ್ಕೆ ಅದೇ ಥರ ಬರಾಕತ್ತೈತ್ರಿ. ಏನು ಮಾಡ್ತೀರಿ ಈಗ? ಮುಟ್ಟಿ ಮಾಡ್ತಿ? ಮುಟ್ಟಿ ಮಾಡಿಕೊಡ್ತಿ? ಇದೇನು ಒಮ್ಮೆ ರೊಟ್ಟಿ ಚಟ್ನಿ ಮಾಡ್ತೀನಿ. ಚಟ್ನಿ ಮುಟ್ಟಿ ಮಾಡಕ ಬಿಸಿ ಬಿಸಿ ಇತ್ತ ಕರ್ನಾಟಕ ಸ್ಪೆಷಲ್. ವಾ ರೊಟ್ಟಿ ಎರಡೇ ಅದಾವ, ನಾಕೆ ಮಾಡಿಲ್ಲ ಮಮ್ಮಿನಿ? ಮಾಡೇನು ಮಮ್ಮಿ ಇದು? ಹಾಂ, ಇದು ಚಟ್ನಿ ಮಾಡಕ್ಕೆ. ಹಾಂ, ಇದು ಮಿಕ್ಸಿ ಒಳಗೆ ಹಾಕುತ್ತೀಯನ? ಮುಟ್ಗಿ ಮಾಡಕ್ಕೆ. ಮುಟ್ಗಿ ಹಾಂ, ಮಾತ್ರ ಸ್ಪೆಷಲ್. ಇದು ರೊಟ್ಟಿ ಎಲ್ಲ ಮಾಡಿ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ರೀ. ನೋಡಿಲ್ಲ ಇಳ್ಕಂದ್ರೆ ಎಷ್ಟು ಇದಾತಲ್ಲ. ಭಾಳ ಇದು ಬಂದಿದ್ದು ಬರೀ ಮೆಣಸಿನ್ಕಾಯಿ ಚಟ್ನಿ. ವಾವ್, ಮುಟ್ಟಿ ಮಾಡಿ ಏನ? ಹಾಂ, ಇನ್ನು ಮಾಡಿಲ್ಲ, ಮಾಡ್ತೀನಿ ಪಟ್ ಅಂತ ಹೇಳಿ. ಯಾರಿಗೆ ಬರ್ರ ನಮ್ಮ ಮಮ್ಮಿ ರೆಸಿಪಿ ನೋಡ್ಕೊರಿ, ಮಸ್ತ್ ಮಾಡ್ತಾರೆ ನೋಡಿ. ಎಲ್ಲರಿಗೆ ಬರ್ತವ. ಇದು ನೋಡ್ರಿ ರೊಟ್ಟಿ ಮುಟ್ಗಿ ಮಾಡ್ಕೊಳಕತ್ತೀನಿ ರೀ. ಭಾಳ ಖಾರ ಐತ್ರಿ, ಸಿಕ್ಕಾಪಟ್ಟೆ ಖಾರ ಐತ್ರಿಪ್ಪ. ಇವಾಗ ನೋಡ್ರಿ ಮಮ್ಮಿಯಿಂದ ರೆಡಿ ಐತೆ ನೋಡ್ರಿ, ಸ್ಪೆಷಲ್ ಮಾಡಿ. ಅಕ್ಕನಂತೂ ಫುಲ್ ಸ್ಟಡಿ ಐತೆ ನೋಡ್ರಿ. ಸೊ ಒಳಗೆ ನಮ್ಮ ಮಮ್ಮಿಯಿಂದ ಆಯ್ತೇನಿಲ್ಲ ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್. ಮಮ್ಮಿ ಆಯಿತು? ತೋರಿಸ್ ಹ್ಯಾಂಗ್ ಮಾಡಿ ಶಾರ್ಟ್ಸ್ ಒಳಗಿತ್ತಿಲ್ಲ ಅದು. ಫುಲ್ ರೆಸಿಪಿ ಇದು, ಫುಲ್ ರೆಸಿಪಿ ಅದೇ ರೆಸಿಪಿ ಅದು ಒಂದು, ಅದರೊಂದು ಕ್ಲಿಪ್ ತಾ ಹೇಳ್ಬೋದು. ತೋತೀನಿ ನೋಡ್ರಿ. ಊಟ ಏನೂ ಮಾಡಿಲ್ರಿ, ಅದೇ ಮುಟ್ಗಿ ಮಾಡಿದ್ದೀವಲ್ರಿ, ಅದ್ರ ಮೇಲೆ ಬಿಟ್ಟಿವ್ರಿ. ಇವತ್ತು ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತ್ರಿ. ಏನಂತಂದ್ರೆ ನಮ್ಮ ಮನ್ಯಾಗ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಸಮಸ್ಯೆ ಆಗಿತ್ತಲ್ರಿ, ಅದು ಪರಿಹಾರ ಸಿಕ್ಕೈತ್ರಿ. ಅಂದ್ರೆ ಮಾಡಂತ ಅಂದಾರಿ. ನನಗರೆ ಭಾಳ ಖುಷಿ ಆಗಿತ್ತು ಅಂದಿದ್ದಕ್ಕೆ ರೀ. ಈ ಥರ ಅವ್ರು ಅಂತಾರಂತ್ರೆ ನಾನು ಅನ್ಕೊಂಡಿದ್ದಿಲ್ರಿ. ಸ್ವಲ್ಪ ಚಿಂತೆನೇ ಐತ್ರಿ, ಸ್ವಲ್ಪ ಇದನ್ನೇ ಐತ್ರಿ. ಅಲ್ಲಿ ಮತ್ತು ಬ್ಯಾಡ ಅಂತಾರೇನು ಅಂಥೇಳಿ ಏನು ಅಂದಿಲ್ರಿ. ಮಾಡಂತ ಅಂದಾರೆ, ಏನು ಆ ಥರ ಏನೂ ಅಂದಿಲ್ರಿ ಅವರು. ನನಗೂ ಭಾಳ ಖುಷಿ ಆಗಿತ್ತು ನೋಡ್ರಿ, ಮಾಡಿ ಅಂದಿದ್ದಕ್ಕೆ ರೀ. ಹಿಂಗೆ ವಿಡಿಯೋ ಕಂಟಿನ್ಯೂ ಹಾಕ್ತೀನಿ ರೀ, ಸ್ಕಿಪ್ ಮಾಡಿರದೆ ವಿಡಿಯೋ ನೋಡಿರಿ. ಅಷ್ಟೇ ನಮಗೆ ನಾವೀಗ ಮಾತಾಡೋಕ್ಕದು ಬರಲ್ರಿ, ಸ್ವಲ್ಪ ಮುಜುಗರ ಅನ್ನಿಸ್ತೈತ್ರಿ. ಹಂಗೆ ಬರ್ತಾ ಪ್ರಯತ್ನ ಮಾಡ್ತೀವಿ ರೀ, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಪೋರ್ಟ್ ನಮಗಿರಲಿ, ಹಿಂಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಾರ್ದೆ ಪೂರ್ತಿ ವಿಡಿಯೋ ನೋಡಿರಿ. ಇದೇ ಥರ ನೀವೆಲ್ಲ ಈ ಥರ ಜಾಸ್ತಿ ನೋಡಿದ್ರಿಂದ ನಮಗೂ ಚಲೋ ಒಳ್ಳೆ ಚಲೋ ವಿಡಿಯೋ ಮಾಡಿ ಹಾಕ್ಬೇಕಂತೇಳಿ ನಮಗೂ ಅನ್ನಿಸ್ತೈತ್ರಿ. ಹಾಗಾಗಿ ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆ ಥರ ವಿಡಿಯೋ ಮಾಡ್ಬೇಕಂಥೇಳಿ. ಏನಾರೇ ರಾಂಗ್ ಮಿಸ್ಟೇಕ್ ಆದ್ರೆ ಅದನ್ನು ಹೇಳ್ರಿ, ಸರಿಪಡಿಸ್ಕೋತೀವ್ರಿ. ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತ್ರಿಪ್ಪ ಅಂದ್ರೂ. ನಮ್ಮ ಪಾಪು ಒಳಾಗತ್ತೈತ್ರಿ, ನಿಹಾತ್ ತಗೊಂಡು ನಿಂತಾಳ್ರಿ ಅಲ್ಲಿ. ಜಾಸ್ತಿ ಆಕಿ ವಿಡಿಯೋ ಮುಂದೆ ತೊಗೊಳಲ್ರಿ ನಾನು, ಅವ್ರಿಗೆ ತೊಗೊಂಡು ನಿಂತಾಳ್ರಿ. ಸಪೋರ್ಟ್ ನಮಗಿಲ್ರಿ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್. ಮತ್ತು ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಬಾಯ್, ಗುಡ್ ನೈಟ್.